ಸಿಎಂ ಆದ ಬಳಿಕ ನಟ ವಿಜಯ್ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಪರಮ ಪವಿತ್ರ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಭಕ್ತರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಉತ್ಸಾಹ ಇಮ್ಮಡಿಗೊಂಡಿದೆ. ವಿಜಯ್ ಇವತ್ತು ಕೊಲ್ಲೂರಿಗೆ ಬರ್ತಾರೆ ಅಂತ ಹೇಳಿಯೇ ಕರ್ನಾಟಕದ ವಿವಿಧ ಭಾಗಗಳಿಂದ ಅವರ ಅಭಿಮಾನಿಗಳು ಬರ್ತಾರೆ. ನಮ್ಮ ಜೊತೆ ಕುಣಿಗಲ್ನಿಂದ ಬಂದಂತಹ ಅವರ ಫ್ಯಾನ್ಸ್ ಇದ್ದಾರೆ. ಸರ್, ಕೊಲ್ಲೂರು ಕ್ಷೇತ್ರ ಬಹಳಷ್ಟು ಗಣ್ಯರು ಬಂದಿದ್ದಾರೆ. ತಾವು ಇವತ್ತು ಬಂದಿದ್ದೀರಿ, ಯಾವ ಕಾರಣಕ್ಕೆ, ಎಲ್ಲಿಂದ ಬಂದಿದ್ದೀರಿ? ಸರ್, ಕುಣಿಗಲಿಂದ ಬಂದಿರೋದು ನಾವು. ಆಕ್ಚುಲಿ ಬಂದಿರೋದು ವಿಜಯ್ ಸರ್ ಬರ್ತಾರೆ ಅಂತ ಹೇಳಿ. ವಿಜಯ್ ಸರ್ ಬರ್ತಾರೆ ಅಂತ ತಿಳಿದು ಬಂದಿರೋದು. ಹಾಗೆ ದರ್ಶನ ಮಾಡ್ಕೊಂಡು ವಿಜಯ್ ಸರ್ ನೋಡೋಣ ಅಂತ ಬಂದು. ಬಟ್ ನೀವು ಹೇಳ್ತೀರ ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೂ ಸಂತೋಷ, ಬಂದು ಹೋಗ್ಲಿ, ಅವರು ಒಳ್ಳೇದಾಗ್ಲಿ ಅವ್ರಿಗೆ. ಆಮೇಲೆ ಅದಾದ ನಂತರ ಇತ್ತೀಚೆಗೆ ಸಿಎಂ ಆಗಿದ್ದಾರೆ. ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದು ಒಳ್ಳೇದಾಗ್ಲಿ, ಹಿಂಗೆ ಮುಂದೆ ಉಸ್ಕೊಂಡು ಹೋಗ್ಲಿ ಕಾರ್ಯಗಳೆಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀವು ಯಾರೆಲ್ಲ ಬಂದಿದ್ದೀರಿ? ಮತ್ತೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀರಾ? ಹೇಗೆ? ದೇವಸ್ಥಾನಕ್ಕೆ ಬಂದ್ರೆ ಫಸ್ಟ್ ಟೈಮ್. ಹೌದು, ಅವ್ರು ನೋಡ್ಲಿಕ್ಕೋಸ್ಕರ ಬಂದಿದ್ದೀವಿ ಎಲ್ಲರೂ. ಅವ್ರು ನೋಡ್ಲಿಕ್ಕೋಸ್ಕರ ಎಲ್ಲ ಬಂದಿದ್ದೀವಿ, ಕುಣಿಗಲಿಂದ ಬಂದಿದ್ದೀವಿ. ಅವ್ರು ಬರೋರು ವೇಟ್ ಮಾಡಿ ಇದ್ಕೊಂಡು ನೋಡ್ಕೊಂಡು ಹೋಗ್ತೀವಿ. ಈಗ ಏನ್ ಹೇಳ್ತೀರಿ? ನೀವು ವಿಜಯ್ ಮೊದಲೇ ಫ್ಯಾನ್ಸ್ ಇದ್ರ, ಆಮೇಲೆ ಸಿಎಂ ಆದ್ಮೇಲೆ ಅವರ ಮೊದಲಿಂದನೇ ಫ್ಯಾನ್ಸ್. ನಾವು ಮೊದಲಿಂದನೇ ಫ್ಯಾನ್ಸ್. ಆಕ್ಚುಲಿ ನಾನು ಬೆಂಗಳೂರವರು, ಅಲ್ಲೇ ನಮ್ಮ ಏರಿಯಾದಲ್ಲಿ ಇದ್ದಿದ್ದು ನಾವು, ಗೋಪಾಲ್ಪುರ ಅಂತ ಹೇಳಿ ಅಲ್ಲಿ ತಮಿಳ್ಸ್ ಇದಾರಲ್ಲ, ಅದರಿಂದ ಅವ್ರ ಫ್ಯಾನ್ಸ್ ಆಗಿರೋದು. ನಾವು ಮೊದಲಿಂದ ಫ್ಯಾನ್ಸ್ ನಾವು. ಸರ್, ಇವಾಗ ಅವರು ಸಿಎಂ ಆಗಿದ್ದಾರೆ, ಏನೆಲ್ಲ ನಿರೀಕ್ಷೆ ಇದೆ ತಮಗೆ ಅಂತ? ಅಂದ್ರೆ ಇನ್ನೂ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾರೆ. ಅವ್ರಿನ್ನೂ ಜನಗಳಿಗೆ ಜನಪರ ಸ್ನೇಹ ಆಗಿ ಇನ್ನೂ ಆಡಳಿತ ಕೊಡ್ಲಿ ಅಂತ ಕೇಳ್ತೀವಿ. ಒಳ್ಳೊಳ್ಳೆ ಕಾರ್ಯಗಳು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಈಗ ಇಲ್ಲಿ ಮೊದಲು ಜಯಲಲಿತಾ ಆಗಿರ್ಬೋದು, ಜೂನಿಯರ್ NTR ಎಲ್ಲರೂ ಕೂಡ ಬಂದಿದ್ದು. ಈಗ ವಿಜಯ್ ಕೂಡ ಬಂದಿದ್ದಾರೆ. ಈಗ ಜೇಸುದಾಸ್ ಬರ್ತಾ ಇರ್ತಾರೆ, ಇಳೆಯರಾಜ ಕೂಡ ಬರ್ತಾ ಇರ್ತಾರೆ. ಈ ಮೂಕಾಂಬಿಕಾ ಕ್ಷೇತ್ರದ ಬಗ್ಗೆ ತಮಗೆ ಇದೆ, ಆ ಶಕ್ತಿ ಇರೋದಕ್ಕೆ ಎಲ್ಲರಿಗೂ ಅಧಿಕಾರ ಆಡಳಿತ ಸಿಕ್ಕಿದೆ. ಅದಕ್ಕೋಸ್ಕರ ಇವರು ಅರ್ಕೆ ಹೊತ್ತಿ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ದೇವರು ತಾಯಿ ಇನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಈಗ ವಿಜಯ್ ಬರೋದು ಒಂದು ಸಂಜೆ 3 ಗಂಟೆ ನಂತರ ಆಗುತ್ತೆ. ನಾವು ನಿಲ್ತೀರಾ? ಹೇಗೆ? ಕಾಯ್ದ್ಬಿಟ್ಟು ಇದ್ಬಿಟ್ಟು ಹೋಗ್ತೀವಿ, ಕಾಯ್ದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತೀವಿ ನಾವು. ಇದು ಕರ್ನಾಟಕದ ವಿವಿಧ ಭಾಗ ಅಂದ್ರೆ ಕುಣಿಗಲ್ ಭಾಗದಿಂದ ಬಂದಂತಹ ವಿಜಯ್ ಅವರ ಅಭಿಮಾನಿಗಳ ಮಾತು. ಇವತ್ತು ಅವರು ಮೊಟ್ಟ ಮೊದಲಿಗೆ ಬಂದಿದ್ದಾರೆ. ವಿಜಯ್ ಇವತ್ತು ಬರ್ತಾರೆ ಅಂತಾನೆ ಅವರು ಇವತ್ತೇ ದಿನವನ್ನ ಚೂಸ್ ಮಾಡಿ ಬಂದಿದ್ದಾರೆ. ಹಾಗಾಗಿ ಸಂಜೆ ತನಕ ಕಾಯ್ತೀವಿ, ವಿಜಯ್ ಅವರನ್ನ ನೋಡಿಯೇ ವಾಪಸ್ ಹೋಗ್ತೀವಿ ಎಂಬ ಮನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸಿಎಂ ಆದ ಬಳಿಕ ನಟ ವಿಜಯ್ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಪರಮ ಪವಿತ್ರ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಭಕ್ತರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಉತ್ಸಾಹ ಇಮ್ಮಡಿಗೊಂಡಿದೆ. ವಿಜಯ್ ಇವತ್ತು ಕೊಲ್ಲೂರಿಗೆ ಬರ್ತಾರೆ ಅಂತ ಹೇಳಿಯೇ ಕರ್ನಾಟಕದ ವಿವಿಧ ಭಾಗಗಳಿಂದ ಅವರ ಅಭಿಮಾನಿಗಳು ಬರ್ತಾರೆ. ನಮ್ಮ ಜೊತೆ ಕುಣಿಗಲ್ನಿಂದ ಬಂದಂತಹ ಅವರ ಫ್ಯಾನ್ಸ್ ಇದ್ದಾರೆ. ಸರ್, ಕೊಲ್ಲೂರು ಕ್ಷೇತ್ರ ಬಹಳಷ್ಟು ಗಣ್ಯರು ಬಂದಿದ್ದಾರೆ. ತಾವು ಇವತ್ತು ಬಂದಿದ್ದೀರಿ, ಯಾವ ಕಾರಣಕ್ಕೆ, ಎಲ್ಲಿಂದ ಬಂದಿದ್ದೀರಿ? ಸರ್, ಕುಣಿಗಲಿಂದ ಬಂದಿರೋದು ನಾವು. ಆಕ್ಚುಲಿ ಬಂದಿರೋದು ವಿಜಯ್ ಸರ್ ಬರ್ತಾರೆ ಅಂತ ಹೇಳಿ. ವಿಜಯ್ ಸರ್ ಬರ್ತಾರೆ ಅಂತ ತಿಳಿದು ಬಂದಿರೋದು. ಹಾಗೆ ದರ್ಶನ ಮಾಡ್ಕೊಂಡು ವಿಜಯ್ ಸರ್ ನೋಡೋಣ ಅಂತ ಬಂದು. ಬಟ್ ನೀವು ಹೇಳ್ತೀರ ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೂ ಸಂತೋಷ, ಬಂದು ಹೋಗ್ಲಿ, ಅವರು ಒಳ್ಳೇದಾಗ್ಲಿ ಅವ್ರಿಗೆ. ಆಮೇಲೆ ಅದಾದ ನಂತರ ಇತ್ತೀಚೆಗೆ ಸಿಎಂ ಆಗಿದ್ದಾರೆ. ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದು ಒಳ್ಳೇದಾಗ್ಲಿ, ಹಿಂಗೆ ಮುಂದೆ ಉಸ್ಕೊಂಡು ಹೋಗ್ಲಿ ಕಾರ್ಯಗಳೆಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀವು ಯಾರೆಲ್ಲ ಬಂದಿದ್ದೀರಿ? ಮತ್ತೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀರಾ? ಹೇಗೆ? ದೇವಸ್ಥಾನಕ್ಕೆ ಬಂದ್ರೆ ಫಸ್ಟ್ ಟೈಮ್. ಹೌದು, ಅವ್ರು ನೋಡ್ಲಿಕ್ಕೋಸ್ಕರ ಬಂದಿದ್ದೀವಿ ಎಲ್ಲರೂ. ಅವ್ರು ನೋಡ್ಲಿಕ್ಕೋಸ್ಕರ ಎಲ್ಲ ಬಂದಿದ್ದೀವಿ, ಕುಣಿಗಲಿಂದ ಬಂದಿದ್ದೀವಿ. ಅವ್ರು ಬರೋರು ವೇಟ್ ಮಾಡಿ ಇದ್ಕೊಂಡು ನೋಡ್ಕೊಂಡು ಹೋಗ್ತೀವಿ. ಈಗ ಏನ್ ಹೇಳ್ತೀರಿ? ನೀವು ವಿಜಯ್ ಮೊದಲೇ ಫ್ಯಾನ್ಸ್ ಇದ್ರ, ಆಮೇಲೆ ಸಿಎಂ ಆದ್ಮೇಲೆ ಅವರ ಮೊದಲಿಂದನೇ ಫ್ಯಾನ್ಸ್ ನಾವು. ಮೊದಲಿಂದನೇ ಫ್ಯಾನ್ಸ್. ಆಕ್ಚುಲಿ ನಾನು ಬೆಂಗಳೂರವರು, ಅಲ್ಲೇ ನಮ್ಮ ಏರಿಯಾದಲ್ಲಿ ಇದ್ದಿದ್ದು ನಾವು, ಗೋಪಾಲ್ಪುರ ಅಂತ ಹೇಳಿ ಅಲ್ಲಿ ತಮಿಳ್ಸ್ ಇದಾರಲ್ಲ, ಅದರಿಂದ ಅವ್ರ ಫ್ಯಾನ್ಸ್ ಆಗಿರೋದು. ನಾವು ಮೊದಲಿಂದ ಫ್ಯಾನ್ಸ್ ನಾವು. ಸರ್, ಇವಾಗ ಅವರು ಸಿಎಂ ಆಗಿದ್ದಾರೆ, ಏನೆಲ್ಲ ನಿರೀಕ್ಷೆ ಇದೆ ತಮಗೆ ಅಂತ? ಅಂದ್ರೆ ಇನ್ನೂ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾರೆ. ಅವ್ರಿನ್ನೂ ಜನಗಳಿಗೆ ಜನಪರ ಸ್ನೇಹ ಆಗಿ ಇನ್ನೂ ಆಡಳಿತ ಕೊಡ್ಲಿ ಅಂತ ಕೇಳ್ತೀವಿ. ಒಳ್ಳೊಳ್ಳೆ ಕಾರ್ಯಗಳು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಈಗ ಇಲ್ಲಿ ಮೊದಲು ಜಯಲಲಿತಾ ಆಗಿರ್ಬೋದು, ಜೂನಿಯರ್ NTR ಎಲ್ಲರೂ ಕೂಡ ಬಂದಿದ್ದು. ಈಗ ವಿಜಯ್ ಕೂಡ ಬಂದಿದ್ದಾರೆ. ಈಗ ಜೇಸುದಾಸ್ ಬರ್ತಾ ಇರ್ತಾರೆ, ಇಳೆಯರಾಜ ಕೂಡ ಬರ್ತಾ ಇರ್ತಾರೆ. ಈ ಮೂಕಾಂಬಿಕಾ ಕ್ಷೇತ್ರದ ಬಗ್ಗೆ ತಮಗೆ ಇದೆ, ಆ ಶಕ್ತಿ ಇರೋದಕ್ಕೆ ಎಲ್ಲರಿಗೂ ಅಧಿಕಾರ ಆಡಳಿತ ಸಿಕ್ಕಿದೆ. ಅದಕ್ಕೋಸ್ಕರ ಇವರು ಅರ್ಕೆ ಹೊತ್ತಿ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ದೇವರು ತಾಯಿ ಇನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಈಗ ವಿಜಯ್ ಬರೋದು ಒಂದು ಸಂಜೆ 3 ಗಂಟೆ ನಂತರ ಆಗುತ್ತೆ. ನಾವು ನಿಲ್ತೀರಾ? ಹೇಗೆ? ಕಾಯ್ದ್ಬಿಟ್ಟು ಇದ್ಬಿಟ್ಟು ಹೋಗ್ತೀವಿ, ಕಾಯ್ದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತೀವಿ ನಾವು. ಇದು ಕರ್ನಾಟಕದ ವಿವಿಧ ಭಾಗ ಅಂದ್ರೆ ಕುಣಿಗಲ್ ಭಾಗದಿಂದ ಬಂದಂತಹ ವಿಜಯ್ ಅವರ ಅಭಿಮಾನಿಗಳ ಮಾತು. ಇವತ್ತು ಅವರು ಮೊಟ್ಟ ಮೊದಲಿಗೆ ಬಂದಿದ್ದಾರೆ. ವಿಜಯ್ ಇವತ್ತು ಬರ್ತಾರೆ ಅಂತಾನೆ ಅವರು ಇವತ್ತೇ ದಿನವನ್ನ ಚೂಸ್ ಮಾಡಿ ಬಂದಿದ್ದಾರೆ. ಹಾಗಾಗಿ ಸಂಜೆ ತನಕ ಕಾಯ್ತೀವಿ, ವಿಜಯ್ ಅವರನ್ನ ನೋಡಿಯೇ ವಾಪಸ್ ಹೋಗ್ತೀವಿ ಎಂಬ ಮನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.